3 ವರ್ಷದಲ್ಲಿ 4 ಮದುವೆ. ಅಸಲಿ ಮದುವೆ, ನಕಲಿ ಹೆಣ್ಣು, ಪಾಪಿ ಗಂಡು. ಮದುವೆಯಾಗದ ಅವಿವಾಹಿತರು ನೋಡಲೇಬೇಕಾದ ಸ್ಟೋರಿ ಇದು. ವಯಸ್ಸು ಮೀರಿ ಹೋಗ್ತಾ ಇದೆ ಅಂತ ಆತುರ ಪಟ್ರೆ ಮಕ್ಮಲ್ ಟೋಪಿ ಗ್ಯಾರಂಟಿ. ಸಿಕ್ಕಿದ್ದೆ ಸೀರುಂಡೆ ಅಂತ ಕಣ್ಮುಚ್ಚಿ ಹೆಣ್ಣು ಒಪ್ಪಿಕೊಳ್ಳುವ ಮುನ್ನ ಎಚ್ಚರ. ಮದುವೆ ಹೆಸರಲ್ಲಿ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡ್ತಿದೆ ಈ ತಂಡ. ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡು ಹಣ ಚಿನ್ನದೊಂದಿಗೆ ಪರಾರಿಯಾಗ್ತಾರೆ. ಮದುವೆ ಹೆಸರಲ್ಲಿ ಧೋಖಾ ಮಾಡುತ್ತಿದ್ದ ತಂಡವನ್ನ ಜೈಲಿಗಟ್ಟಿದ ಪೊಲೀಸರು. ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ತುಮಕೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಹಲವರನ್ನ ಯಾಮಾರಿಸಿದ್ದ ತಂಡ. ಏನಿದು ಪ್ರಕರಣ? ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದಲ್ಲಿ ನಡೆದ ಧೋಖಾ ಮದುವೆ. ಪಾಲಾಕ್ಷ ಮಗನಿಗೆ ಮದುವೆ ಮಾಡಲು ಹರಸಾಹಸ ನಡೆಸಿದ್ರು. ದಯಾನಂದ ಮೂರ್ತಿಗೆ 34 ವರ್ಷ ದಾಟಿದ್ರು. ಹೆಣ್ಣು ಸಿಗದೆ ನೊಂದಿದ್ದ ಕುಟುಂಬ. ನೂರಾರು ಹೆಣ್ಣು ಹುಡುಕಿದ್ರು, ಕೂಡಿ ಬರದ ಕಂಕಣ ಭಾಗ್ಯ. 10 ಮದುವೆ ಬ್ರೋಕರ್ಗಳ ಮೂಲಕ ಹೆಣ್ಣು ಹುಡುಕಿಸಿದ್ದ ಪಾಲಾಕ್ಷ. ಕುಷ್ಟಗಿ ಮೂಲದ ಬಸವರಾಜು ಮೂಲಕ ಲಕ್ಷ್ಮಿ ಎಂಬಾಕೆಯ ಪರಿಚಯವಾಗಿತ್ತು. ಮದುವೆ ಬ್ರೋಕರ್ ಕೆಲಸ ಮಾಡುತ್ತಿದ್ದ ಲಕ್ಷ್ಮಿ ಬಳಿ ಮಗನಿಗೆ ಹೆಣ್ಣು ತೋರಿಸುವಂತೆ ಕೇಳಿಕೊಂಡಿದ್ದ ಪಾಲಾಕ್ಷ. ಇವರ ಪರಿಸ್ಥಿತಿ ನೋಡಿ ಮೋಸ ಮಾಡುವ ತೀರ್ಮಾನ ಮಾಡಿದ ಲಕ್ಷ್ಮಿ. ಹುಬ್ಬಳ್ಳಿಯಲ್ಲಿ ಒಬ್ಬ ಒಳ್ಳೆಯ ಹುಡುಗಿ ಇದ್ದಾಳೆ. ಆಕೆಗೆ ತಂದೆ ತಾಯಿ ಇಲ್ಲ, ನೀವೇ ಮದುವೆ ಮಾಡಿಕೊಳ್ಳಬೇಕೆಂದು ಸುಳ್ಳು ಹೇಳಿದ್ದ ಈ ಲಕ್ಷ್ಮಿ. ಕೋಮಲ್ ಎಂಬ ಹೆಸರಿನಲ್ಲಿ ಯುವತಿಯ ಫೋಟೋ ತೋರಿಸಿದ್ದ ಲಕ್ಷ್ಮಿ. ಗಂಡಿನ ಮನೆ ನೋಡಲು ಅತ್ತಿಕಟ್ಟೆ ಗ್ರಾಮಕ್ಕೆ ಬಂದಿದ್ದ ಯುವತಿ ಜೊತೆಗೆ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ. ಕಳೆದ ವರ್ಷ ನವೆಂಬರ್ 11ನೇ ತಾರೀಕು ಅತ್ತಿಗಟ್ಟೆಗೆ ಬಂದಿದ್ದ ನಕಲಿ ಕುಟುಂಬ. ಅಂದೇ ಮದುವೆ ಮಾತುಕತೆ ನಡೆಸಿದ್ದ 2 ಕುಟುಂಬಗಳು. ಮರುದಿನವೇ ಮದುವೆ ಮಾಡಿ ಮುಗಿಸಿದ 2 ಕುಟುಂಬಗಳು. ಮಗನಿಗೆ ಹೆಣ್ಣು ಸಿಗದೆ ಹೈರಾಣಾಗಿದ್ದ ದಯಾನಂದ್ ಮೂರ್ತಿ ಕುಟುಂಬ. ದಿಢೀರ್ ಮದುವೆ ಒಪ್ಪಿಕೊಂಡು ಗ್ರಾಮದಲ್ಲಿ ಮದುವೆ ಮಾಡಿದ್ರು. ಹೆಣ್ಣು ಸಿಕ್ಕ ಖುಷಿಯಲ್ಲಿ ಹಿಂದು ಮುಂದು ಯೋಚಿಸದೆ ಮದುವೆ ಮಾಡಿದ್ದ ಪಾಲಾಕ್ಷ. ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಮಾಡಿ ಮುಗಿಸಿದ್ರು. ಮದುವೆಗೆ ಸುಮಾರು 200ಕ್ಕೂ ಹೆಚ್ಚು ಜನರು ಸೇರಿದ್ರು. ಹೆಣ್ಣಿಗೆ ಚಿನ್ನದ ಸರ, ತಾಳಿ, ಕಿವಿಗೆ ಓಲೆ ನೀಡಿದ್ದ ಪಾಲಾಕ್ಷ. 25 ಗ್ರಾಮ ಚಿನ್ನಾಭರಣ ಹಾಕಲಾಗಿತ್ತು. ಹೆಣ್ಣು ತೋರಿಸಿದ ಬ್ರೋಕರ್ ಲಕ್ಷ್ಮಿಗೆ 1.5 ಲಕ್ಷ ಹಣ ನೀಡಿದ್ರು. ಹೆಣ್ಣಿನ ಕಡೆಯವರು ಅಂತ 8 ಜನರನ್ನ ಕರೆತಂದಿದ್ದ ಬ್ರೋಕರ್ ಲಕ್ಷ್ಮಿ. ಮದುವೆ ಮುಗಿದ 2 ದಿನದ ನಂತರ ಯುವತಿಯೊಬ್ಬಳನ್ನೇ ವಾಪಸ್ ಕರೆದುಕೊಂಡು ಹೋಗಲಾಗಿತ್ತು. ಸಂಪ್ರದಾಯದ ಕಾರಣ ನೀಡಿ ಯುವತಿಯನ್ನ ಮಾತ್ರ ಕರೆದುಕೊಂಡು ಹೋಗಿದ್ರು. ಹಣ, ಚಿನ್ನದ ಒಡವೆ ಸಹಿತ ಮದುಮಗಳನ್ನ ಕರೆದುಕೊಂಡು ಹೋಗಿದ್ರು. ವಾರ ಕಳೆದರೂ ವಾಪಸ್ ಬರದ ಮದುವೆಯಾದ ಮಧುಮಗಳು. ಆತಂಕಗೊಂಡ ಪಾಲಾಕ್ಷ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಸತ್ಯ ಬಯಲಾಯಿತು. ನಡೆದದ್ದು ನಕಲಿ ಮದುವೆ, ಬಂದವರು ಧೋಖಾ ಗಿರಾಕಿಗಳು ಎಂಬ ಸತ್ಯ ಬಯಲು. ವಾಪಸ್ ಗುಬ್ಬಿಗೆ ಬಂದ ಪಾಲಾಕ್ಷ ಎಲ್ಲರ ವಿರುದ್ಧ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಗುಬ್ಬಿ ಪೊಲೀಸರು ನಿರಂತರ ತನಿಖೆ ನಡೆಸಿದ್ರು. 1 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಕುಟುಂಬ ಮಹಾರಾಷ್ಟ್ರ, ಹುಬ್ಬಳ್ಳಿ ಸೇರಿದಂತೆ 4ರನ್ನ ಬಂಧಿಸಿದ ಪೊಲೀಸರು. 1 ವರ್ಷದ ಬಳಿಕ ಸೆರೆಸಿಕ್ಕ ಧೋಖಾ ಗಿರಾಕಿಗಳು. ಮದುವೆ ಹೆಸರಲ್ಲಿ ಧೋಖಾ ಮಾಡಲು ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಕೂಡ ಮಾಡಿದ್ರು. ಮದುವೆ ಹೆಸರಲ್ಲಿ ವಂಚನೆ ಮಾಡೋದನ್ನೇ ವೃತ್ತಿ ಮಾಡಿಕೊಂಡಿದ್ದ ತಂಡ ಇದು. ಇದಕ್ಕಾಗಿ ನಕಲಿ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡ್ ಸೃಷ್ಟಿಸಿಕೊಳ್ತಾ ಇದ್ರು. ಆಧಾರ್ ಕಾರ್ಡ್ ತೋರಿಸಿ ಗಂಡಿನ ಮನೆಯವರನ್ನ ನಂಬಿಸ್ತಾ ಇದ್ರು. 4ರಿಗೂ ಹೆಚ್ಚು ಜನರಿಗೆ ಮದುವೆ ಹೆಸರಿನಲ್ಲಿ ಧೋಖಾ ಮಾಡಿದ್ದ ಗ್ಯಾಂಗ್. 3 ವರ್ಷದಲ್ಲಿ 4 ಮದುವೆ ಮಾಡಿ ಮೋಸ ಮಾಡಿದ್ರು. ಸಂಪ್ರದಾಯದಂತೆ ಮದುವೆ ಮಾಡಿಸಿ ನಂಬಿಸಿ ಮೋಸ. ಬ್ರೋಕರ್ ಲಕ್ಷ್ಮಿ ಇಡೀ ಪ್ರಕರಣದ ಸೂತ್ರಧಾರಿ. ಮದುಮಗಳಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಚಿಕ್ಕಪ್ಪ, ಚಿಕ್ಕಮ್ಮನ ಹೆಸರಿನಲ್ಲಿ ಬಂದಿದ್ದ ನಕಲಿಗಳು. 4ರನ್ನ ಜೈಲಿಗಟ್ಟಿದ್ದ ಗುಬ್ಬಿ ಪೊಲೀಸರು. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK 22 ನ್ಯೂಸ್ ಕನ್ನಡ,
ತುಮಕೂರು. ಎಲ್ಲ ಬಂಧುಗಳೆಲ್ಲ ಬಂದ್ರ ಹಿಂಗೆ ತಿರ್ಸೋ ಹಿಂಗೆ ತಿರ್ಸೋ ಗಂಟು ಹತ್ತ ತಿರ್ಸಮ್ಮ ಗಂಡಿನ ಕೈ ಸಿಗಲ್ಲಿ ಅವ್ರ ಕೈ ಎಡಗೈ ಇಡ್ಕೊಪ್ಪ ಎಡಗೈ ಗಂಟು ಇಡ್ಕೊಪ್ಪ ಬರೀ ಅದೇ ಹಾಂ ನೀರನ್ನ ಪ್ರೋಕ್ಷಣೆ ಮಾಡಪ್ಪ ಕೇಳಪ್ಪ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾತಿ ಭವೇ ಭವಸ್ಮಮ ಭವೋದ್ವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ